ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ. ತ್ವಮ್ಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾ ಬುದ್ಧಿಂಚ ದೇಹಿ ಮೇ. ಓಂ ದಂ ದುರ್ಗಾಯ ನಮಃ. ನಮಸ್ತೆ ಶರಣ್ಯೇ ಶಿವಸಾನುಕಂಪೆ. ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ. ನಮಸ್ತೆ ಜಗದ್ವಂದ್ಯ ಪಾದಾರವಿಂದೇ. ನಮಸ್ತೆ ಜಗತ್ಕಾರಿಣಿ ತ್ರಾಹಿ ಮಾಂ ದುರ್ಗಾದೇವಿ ನಮೋಸ್ತುತೆ. ಗುರುರ್ಬ್ರಹ್ಮಂ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ತೆ. ಸ್ವರ ಸಂಜೀವಿನಿ ಯೂಟ್ಯೂಬ್ ಚಾನಲ್ನ ವೀಕ್ಷಕರೆಲ್ಲರಿಗೂ ಶ್ರೀ ದುರ್ಗಾದೇವಿ ಸಕಲ ಸಮೃದ್ಧಿಯನ್ನ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ, ಇಂದಿನ ವಿಡಿಯೋ ಇದೇ ಜುಲೈ 2026 29ರಂದು ಬರುವಂತಹ ಪೌರ್ಣಮಿ ಗುರು ಪೌರ್ಣಮಿಯಾಗಿದ್ದು, ಇದೇ ಜುಲೈ 29ರಂದು ಬರುವಂತಹ ಪೌರ್ಣಮಿ ಬಹಳ ವಿಶೇಷವಾಗಿರತಕ್ಕಂತಹ ಪೌರ್ಣಮಿಯಾಗಿದ್ದು, ಕಾರಣ ಗುರು ಪೌರ್ಣಮಿಯಾಗಿದೆ. ಗುರು ಪೌರ್ಣಮಿಯು ಗುರು ಅಂತ ಹೇಳಿದ್ರೆ ಜ್ಞಾನದ ಮತ್ತು ಸಂಸ್ಕಾರದ ಮತ್ತು ಸತ್ಪಥವನ್ನ, ನಮ್ಮ ಜೀವನದಲ್ಲಿ ಸತ್ಪಥವನ್ನ ತೋರಿಸುವಂತಹ ಗುರುವಾಗಿರ್ತಕ್ಕಂಥದ್ದು. ಈ ಗುರು ಪೌರ್ಣಿಮೆ ಹೇಳಬೇಕು ಅಂದ್ರೆ, ಗುರು ಎಂದರೆ ಜ್ಞಾನ, ಪೌರ್ಣಿಮೆ ಎಂದರೆ ಬೆಳಕು. ನಮ್ಮ ಜೀವನದಲ್ಲಿ ಜ್ಞಾನದ ಬೆಳಕನ್ನ ನೀಡುವಂತಹ ದಿನ ಅಂತ ಹೇಳಿದ್ರೆ ಗುರು ಪೌರ್ಣಿಮೆ ಅಂತ ಹೇಳ್ಬೋದು. ಈ ಗುರು ಪೌರ್ಣಿಮೆ ಬಹಳ ವಿಶೇಷವಾಗಿರ್ತಕ್ಕಂತಹ ದಿನವಾಗಿರುತ್ತೆ. ಯಾಕೆ ಅಂತಂದ್ರೆ, ಗುರುವಿನ ಅನುಗ್ರಹ ಅವತ್ತು ಎಲ್ಲರಿಗೂ ಸಿಗುವಂಥದ್ದು. ಹಾಗಾಗಿ ಗುರು ಪೌರ್ಣಮಿಯನ್ನ ಬಹಳ ಶ್ರದ್ಧಾಭಕ್ತಿಯಿಂದ ಆಚರಿಸುವಂತಹ ಪದ್ಧತಿ ನಮ್ಮ ಹಿಂದೂ ಧರ್ಮದಲ್ಲಿ ಬಹಳ ವಿಶೇಷವಾಗಿ ಹಿಂದಿನಿಂದಲೂ ಆಚರಿಸಿಕೊಂಡು ಬಂದಿರತಕ್ಕಂತಹ ಪದ್ಧತಿಯಾಗಿದೆ. ಈ ದಿನ ಯಾರೆಲ್ಲ ಗುರುಗಳು ಇರ್ತಾರೋ, ಈ ಗುರು ಪೌರ್ಣಿಮೆಯನ್ನ ಮತ್ತೊಂದು ರೀತಿಯಲ್ಲಿ ವಿಶೇಷವಾಗಿ ಹೇಳಬೇಕು ಅಂದ್ರೆ, ಈ ಗುರು ಪೌರ್ಣಿಮೆಯು ಮಹರ್ಷಿ ವೇದವ್ಯಾಸರ ಜಯಂತಿಯ ಅಂಗವಾಗಿ ಈ ದಿನವನ್ನ ಗುರು ಪೌರ್ಣಿಮೆಯಾಗಿ ಆಚರಿಸ್ತಾ ಬಂದಿರತಕ್ಕಂಥದ್ದು. ನಮ್ಮ ಜೀವನದಲ್ಲಿ ಇಬ್ಬರ ವ್ಯಕ್ತಿಗಳ ಋಣ ತೀರಿಸಲು ಅಸಾಧ್ಯವಾಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ, ನಮಗೆ ಜನ್ಮವನ್ನು ನೀಡಿರತಕ್ಕಂತಹ ತಾಯಿ, ಮತ್ತೊಂದು ನಮಗೆ ವಿದ್ಯೆ ಕಲಿಸತಕ್ಕಂತಹ ಗುರುಗಳ ಋಣವನ್ನ ಈ ಜೀವನದಲ್ಲೇ ನಾವು ತೀರಿಸಲು ಅಸಾಧ್ಯವಾಗಿರತಕ್ಕಂತಹ ಋಣವಾಗಿರುತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಗೂ ಗುರುವಿನ ಅನುಗ್ರಹ ಅಂತೂ ಬಹಳನೇ ಮುಖ್ಯ ಆಗಿರತಕ್ಕಂಥದ್ದು. ಗುರುವಿನ ತ್ಯಾಗ, ಅವರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಏಕೆಂದ್ರೆ ನಮ್ಮಲ್ಲಿ ಇರುವಂತಹ ಹಣ, ಆಸ್ತಿ, ಐಶ್ವರ್ಯ ಎಲ್ಲವನ್ನು ಕೂಡ ನಾವು ಕಳ್ಕೋಬಹುದು. ಎಲ್ಲವನ್ನು ನಾವು ಮಧ್ಯದಲ್ಲೇ ನಮ್ಮನ್ನ ಬಿಟ್ಟು ಹೋಗಬಹುದು. ಆದ್ರೆ ಗುರು ಕೊಟ್ಟಿರ್ತಕ್ಕಂತಹ ವಿದ್ಯೆ, ಆ ಜ್ಞಾನ ನಮ್ಮಿಂದ ದೂರ ಆಗೋದಿಲ್ಲ. ಅನ್ನದಾನಂ ಪರಾದಾನಂ ವಿದ್ಯಾದಾನಂ ಮತಃಪರಂ ಅನ್ನೇನ ಕ್ಷಣಿಕ ತೃಪ್ತಿ ಯಾವ ದೈವಂಚ ವಿದ್ಯೆಯ. ಈ ಮಾತು ಹೇಳುತ್ತೆ. ಅಂದ್ರೆ ಅನ್ನದಾನ ಅಂತಕ್ಕಂಥದ್ದು ನಮ್ಗೆ ಜೀವನದಲ್ಲಿ ದಾನಗಳಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಅನ್ನದಾನ ಅಂತಕ್ಕಂಥದ್ದನ್ನ ನಾವು ತುಂಬಾನೇ ನಂಬ್ತೀವಿ. ಅನ್ನದಾನ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಅಂತ. ಪ್ರತಿಯೊಂದು ಕಾರ್ಯದಲ್ಲೂ, ಪ್ರತಿಯೊಂದು ಶುಭ ಕಾರ್ಯಗಳಲ್ಲೂ ನಾವು ಅನ್ನದಾನ ಅಂತಕ್ಕಂಥದ್ದನ್ನ ಮಾಡೇ ಮಾಡ್ತೀವಿ. ಹಾಗಾಗಿ ಇಲ್ಲಿ ಹೇಳ್ತಕ್ಕಂಥದ್ದು ಅನ್ನದಾನಂ ಮಹಾದಾನಂ ವಿದ್ಯಾದಾನಂ ಮತಃಪರಂ. ಅನ್ನದಾನಕ್ಕಿಂತಲೂ ಶ್ರೇಷ್ಠವಾಗಿರತಕ್ಕಂತಹ ದಾನ ಅಂತಕ್ಕಂಥದ್ದು ವಿದ್ಯಾದಾನ. ಏಕೆಂದ್ರೆ ಅನ್ನ ಕ್ಷಣಿಕದ ತೃಪ್ತಿಯನ್ನ ನೀಡತಕ್ಕಂಥದ್ದು, ಆದರೆ ಜ್ಞಾನ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ನಮ್ಮನ್ನ ಯಶಸ್ಸು, ಕೀರ್ತಿ, ಉನ್ನತ ಸ್ಥಾನಮಾನಗಳನ್ನ ಕೊಡ್ತಕ್ಕಂಥದ್ದಕ್ಕೆ ಮೂಲ ಕಾರಣನೇ ಈ ಜ್ಞಾನ ಆಗಿರುತ್ತೆ. ಈ ಅನ್ನ ಆಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಹಣ, ಆಸ್ತಿ, ಒಡವೆ ಇವೆಲ್ಲವನ್ನ ನಮ್ಮಿಂದ ಯಾರಾದ್ರೂ ಕದ್ಕೊಬಹುದು. ಆದ್ರೆ ನಿಮ್ಮಲ್ಲಿರ್ತಕ್ಕಂತಹ ಜ್ಞಾನವನ್ನ ಯಾರಿಂದಲೂ ಕದಿಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಜ್ಞಾನ ಅಂತಕ್ಕಂಥದ್ದು, ಗುರುವಿನ ಪಾತ್ರ ಅಂತಕ್ಕಂಥದ್ದು ಬಹಳನೇ ಮುಖ್ಯವಾಗಿರತಕ್ಕಂಥದ್ದು. ಹಾಗಾಗಿ ನಿಮ್ಮಲ್ಲಿರುವಂತಹ ಜ್ಞಾನವನ್ನ ಕಲಿಸಿಕೊಟ್ಟಿರ್ತಕ್ಕಂತಹ, ನಿಮ್ಮಲ್ಲಿರ್ತಕ್ಕಂಥ ವಿದ್ಯೆಯನ್ನ ಕಲಿಸಿಕೊಟ್ಟಿರ್ತಕ್ಕಂತಹ ಗುರುಗಳಿಗೆ ಒಂದು ಋಣವನ್ನ ತೀರಿಸ್ತಕ್ಕಂತಹ, ಋಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಆ ಗುರುವಿನ ಋಣವನ್ನ ತೀರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸ್ತಕ್ಕಂತಹ ದಿನ ಇದು. ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಆಗಿರುತ್ತೆ. ಮನುಷ್ಯನಿಗೆ ಜ್ಞಾನವೇ ಮನುಷ್ಯನ ನಿಜವಾದ ಸಂಪತ್ತು. ನೀವೇನ್ ಅನ್ಕೊಂಡಿರ್ತೀರಲ್ಲ, ಆಸ್ತಿ ಆಗಿರ್ಬೋದು, ಹಣ ಆಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಇದ್ಯಾವುದು ಮನುಷ್ಯನಿಗೆ ನಿಜವಾದಂತಹ ಸಂಪತ್ತಲ್ಲ.
ಅವನಲ್ಲಿರ್ತಕ್ಕಂತಹ ಜ್ಞಾನ. ಏಕೆಂದ್ರೆ ಎಲ್ಲವನ್ನ ಕಳ್ಕೊಂಡು ನಾವು ಬದುಕ್ಬೋದು. ಆದ್ರೆ ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನ ಯಾರಿಂದನೂ ಕದಿಯಕ್ಕೂ ಆಗೋದಿಲ್ಲ. ಆ ಜ್ಞಾನ ಇಲ್ದಲೆ ಯಾರು ಬದುಕ್ಲಿಕ್ಕೂ ಆಗೋದಿಲ್ಲ. ಹಾಗಾಗಿ ದಾನಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹ ದಾನ ವಿದ್ಯಾದಾನ ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ವಿದ್ಯೆಯನ್ನ ಕಲಿಸಿಕೊಟ್ಟಿರ್ತಕ್ಕಂತಹ ನಮ್ಮ ಗುರುಗಳಿಗೆ ನಮ್ಮ ಜೀವನದಲ್ಲಿ ಒಂದು ದಾರಿ ಮಾರ್ಗವನ್ನ, ಸತ್ಕರ್ಮವನ್ನ, ಸದ್ಧರ್ಮವನ್ನ, ಸತ್ಪಥವನ್ನ ತೋರಿಸಿರುವಂತಹ ಗುರುಗಳಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸ್ತಕ್ಕಂತಹ ದಿನ ಮತ್ತು ಒಂದು ಗೌರವವನ್ನ ಸಲ್ಲಿಸ್ತಕ್ಕಂತಹ ದಿನ ಇದಾಗಿರುತ್ತೆ. ಹಾಗಾಗಿ ಈ ದಿನ ನಿಮಗೆ ವಿದ್ಯೆ ಕಲಿಸಿರ್ತಕ್ಕಂತಹ ಗುರುಗಳಿಗೆ ಹೋಗಿ ಅವರ ಪಾದಪೂಜೆಗಳನ್ನ ಮಾಡಿ, ನಿಮ್ಮ ಶಕ್ತ್ಯಾನುಸಾರ ಫಲ ತಾಂಬೂಲಗಳನ್ನ ಕೊಟ್ಟು ಅವರ ಆಶೀರ್ವಾದವನ್ನ ಪಡೆದ್ರೆ ಬಹಳನೇ ಒಳ್ಳೆಯದಾಗಿರುತ್ತೆ ನಿಮ್ಮ ಜೀವನಕ್ಕೆ. ಇನ್ನೊಂದು ರೀತಿ ಹೇಳ್ಬೇಕು ಅಂತ ಹೇಳಿದ್ರೆ, ಆ ದಿನ ನಾವು ಮತ್ತೊಂದು ರೀತಿಯಲ್ಲಿ ಈ ಗುರುಪೌರ್ಣಿಮೆಯನ್ನ ಆಚರಿಸುವಂಥದ್ದು. ಗುರುಪೌರ್ಣಿಮೆಯ ದಿನ ಬೆಳಗ್ಗೆನೆ ಅಂದ್ರೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನದ ನೀರಿಗೆ ಸ್ವಲ್ಪ ಅರಿಶಿಣದ ಒಂದು ಚಿಟಿಕೆಯವಷ್ಟು ಅರಿಶಿಣವನ್ನ ಹಾಕಿ ಆ ನೀರಿನಿಂದ ಸ್ನಾನ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂತಹ ನೆಗೆಟಿವ್ ಅಂತಕ್ಕಂಥದ್ದು ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ಹೋಗುತ್ತೆ. ಅದೇ ನೀರಿನಿಂದ ಸ್ನಾನವನ್ನ ಮಾಡಿ ಹಳದಿ ಬಟ್ಟೆ ಅಥವಾ ಶುಭ್ರವಾಗಿರ್ತಕ್ಕಂಥ ಒಳ್ಳೆ ಬಟ್ಟೆಯನ್ನ ಧರಿಸಿ ಪೂಜೆ, ನಿಮ್ಮ ಕುಲದೇವರಿಗೆ, ನಿಮ್ಮ ಮನೆ ದೇವರಿಗೆ, ನಿಮ್ಮ ಆರಾಧ್ಯ ದೇವರುಗಳಿಗೆ ಪೂಜೆ ಪುನಸ್ಕಾರಗಳನ್ನ ಮುಗಿಸಿ, ತದನಂತರ ನಿಮಗೆ ಜನ್ಮ ನೀಡಿರ್ತಕ್ಕಂತಹ ತಂದೆ ತಾಯಿಗಳಿಗೆ ಅವರ ಪಾದಗಳನ್ನ ಮುಟ್ಟಿ ನಮಸ್ಕರಿಸಿ, ನಿಮ್ಮ ಹತ್ತಿರದಲ್ಲೇ ಇರುವಂತಹ ಗುರುಗಳ ದೇವಾಲಯ ಅಂತ ಹೇಳಿದ್ರೆ ಉದಾಹರಣೆಗೆ ದಕ್ಷಿಣಾಮೂರ್ತಿ ಆಗಿರ್ಬೋದು, ದತ್ತಾತ್ರೇಯ ಆಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ಹಾಗೂ ದತ್ತಾತ್ರೇಯ ಆಗಿರ್ಬೋದು, ರಾಘವೇಂದ್ರ ಶ್ರೀಗಳಾಗಿರ್ಬೋದು, ಇಂತಹ ಗುರುಗಳ ದೇವಾಲಯಕ್ಕೆ ಹೋಗಿ ಆ ದೇವಾಲಯದಲ್ಲಿ ಸೇವೆಗಳನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ದೇವಾಲಯದಲ್ಲಿ ನೀರುಗಳನ್ನ ಕೊಡ್ತಕ್ಕಂಥದ್ದಾಗಿರ್ಬೋದು, ಕಸ ಗುಡಿಸ್ತಕ್ಕಂಥದ್ದಾಗಿರಬಹುದು, ಅಥವಾ ಎಲೆಗಳನ್ನ ಎತ್ತಕ್ಕಂತಹದ್ದಾಗಿರ್ಬೋದು, ಅನ್ನದಾನ ನಡೆಯುವಂತಹ ಜಾಗಗಳಲ್ಲಿ ಎಲೆಗಳನ್ನ ಎತ್ತಕ್ಕಂಥದ್ದಾಗಿರಬಹುದು, ಅಲ್ಲಿ ನಡೆಯುವಂತಹ ಸೇವೆಗೆ ಪೂಜೆ ಪುನಸ್ಕಾರಗಳ ಸೇವೆಗಳಲ್ಲಿ ನಿಮ್ಮದು ಸೇವೆಗಳನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು. ಈ ರೀತಿಯಾಗಿ ಎಲ್ಲಾ ರೀತಿಯಾದಂತಹ ದೇವಾಲಯದ ಸೇವೆಗಳನ್ನ ಮಾಡೋದ್ರಿಂದ ಗುರುವಿನ ಅನುಗ್ರಹ ಖಂಡಿತವಾಗಿಯೂ ನಿಮಗೆ ಸಿಕ್ಕೇ ಸಿಗುತ್ತೆ. ಆ ಗುರು ಪೌರ್ಣಿಮೆಯ ದಿನ ನಿಮ್ಗೆ ಸಾಧ್ಯವಾದಷ್ಟು ಗುರುಗಳ ಧ್ಯಾನವನ್ನ ಮಾಡ್ತಕ್ಕಂಥದ್ದು, ನಿಮಗೆ ವಿದ್ಯೆ ಕಲಿಸಿರ್ತಕ್ಕಂಥ ಗುರುಗಳ ಧ್ಯಾನವನ್ನ ಮಾಡ್ತಕ್ಕಂಥದ್ದು, ಶ್ರೀ ಗುರು ರಾಘವೇಂದ್ರಗಳ ಸ್ವಾಮಿಗಳ ಆರಾಧನೆಯನ್ನ ಧ್ಯಾನವನ್ನ ಮಾಡ್ತಕ್ಕಂಥದ್ದು, ಸಾಯಿಬಾಬಾರವರ ಅರ್ಚನೆ, ಭಜನೆ, ಪೂಜೆ ಪುನಸ್ಕಾರಗಳನ್ನ ಮಾಡ್ತಕ್ಕಂಥದ್ದು, ದತ್ತಾತ್ರೇಯ ದೇವಾಲಯಗಳಲ್ಲಿ ದತ್ತಾತ್ರೇಯನ ಆರಾಧನೆ ಮಾಡ್ತಕ್ಕಂಥದ್ದು, ದಕ್ಷಿಣಾಮೂರ್ತಿಗಳ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಕ್ಕಂಥದ್ದು, ಹಾಗೂ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ವೆಂಕಟೇಶ್ವರನ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಕ್ಕಂಥದ್ದು, ಅಲ್ಲಿ ಸೇವೆಗಳನ್ನ ಮಾಡ್ತಕ್ಕಂಥದ್ರಿಂದ ಅವತ್ತು ನಿಮ್ಮ ಜೀವನದಲ್ಲಿ ಬಹಳನೇ ಧೈರ್ಯ, ಯಶಸ್ಸು, ಕೀರ್ತಿ ಅಂತಕ್ಕಂಥದ್ದು ಖಂಡಿತವಾಗಿಯೂ ನಿಮಗೆ ಲಭಿಸ್ತಕ್ಕಂಥದ್ದು. ಆ ದಿನ ಸಾಧ್ಯವಾದಷ್ಟು 108 ಬಾರಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಮಂತ್ರವನ್ನ 108 ಬಾರಿ ಹೇಳ್ಕೊಡೋದ್ರಿಂದ, ಅಥವಾ ಓಂ ಹ್ರೂಂ ಬೃಹಸ್ಪತಿಯೇ ನಮಃ ಎಂತಕ್ಕಂಥ ಈ ಸರಳ ಮಂತ್ರವನ್ನ 108 ಬಾರಿ ಹೇಳ್ಕೊಡೋದ್ರಿಂದ, ಮತ್ತು ಮಹಾವಿಷ್ಣುವಿಗೆ ಪೂಜೆಯನ್ನ ಸಲ್ಲಿಸಿ ವಿಷ್ಣು ಸಹಸ್ರನಾಮವನ್ನ ಪಠಣೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಎಂಥದೇ ಕಾರ್ಯದಲ್ಲೂ, ಎಂಥದೇ ಕೆಲಸ ಕಾರ್ಯಗಳಲ್ಲೂ ಧೈರ್ಯ ಅಂತಕ್ಕಂಥದ್ದು, ಜಯ ಅಂತಕ್ಕಂಥದ್ದು, ನಿಮ್ಮ ಆರೋಗ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು, ಮತ್ತೆ ನಿಮ್ಮ ಜೀವನದಲ್ಲಿ ನಿಂತು ಹೋಗಿರ್ತಕ್ಕಂಥ ಕಾರ್ಯಗಳಾಗಿರ್ಬೋದು, ಇಲ್ಲ ಇಂಥ ಕಾರ್ಯಗಳು ನಡೀತಾ ಇಲ್ಲ, ತುಂಬಾನೇ ನಿಧಾನ ಆಗ್ತಾ ಇದೆ, ನನಗೆ ಯಾಕೋ ಧೈರ್ಯ ಇಲ್ಲ, ಈ ಕಾರ್ಯವನ್ನ ಮಾಡಲಿಕ್ಕೆ ನನ್ನ ಹತ್ರ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಕಾರ್ಯಗಳು ಯಾವುದೇ ಇದ್ರೂ ಕೂಡ ಅವೆಲ್ಲವೂ ನೀವು ಈ ಗುರುಗಳ ಆರಾಧನೆ ಮಾಡೋದ್ರಿಂದ, ಗುರುಗಳ ಮಂತ್ರವನ್ನ ಪಠಣೆ ಮಾಡೋದ್ರಿಂದ, ಗುರು ಪೂರ್ಣಿಮೆಯ ದಿನ ಗುರುಗಳ ದೇವಾಲಯದಲ್ಲಿ ದೇವರ ಸೇವೆಯನ್ನ ಮಾಡೋದ್ರಿಂದ ಖಂಡಿತವಾಗಿಯೂ ಇಂತಹ ಎಲ್ಲಾ ಸಮಸ್ಯೆಗಳಿಗೂ ಆ ದಿನ ಖಂಡಿತವಾಗಿಯೂ ಪರಿಹಾರ ಸಿಕ್ಕೇ ಸಿಗುತ್ತೆ. ಯಾಕೆಂದ್ರೆ ಅವತ್ತು ಗುರುವಿನ ಅನುಗ್ರಹ ಎಲ್ಲರ ಮೇಲೂ ಇರುತ್ತೆ. ಗುರುವಿನ ದೃಷ್ಟಿ ಎಲ್ಲರನ್ನ ನೋಡ್ತಾ ಇರ್ತಾನೆ ಭಗವಂತ. ಅದರಲ್ಲೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಸೇವೆಯನ್ನ ಸಲ್ಲಿಸ್ತಕ್ಕಂಥದ್ದಾಗಿರ್ಬೋದು, ಶ್ರೀ ಸಾಯಿಬಾಬಾರ ಮಠದಲ್ಲಿ ಸೇವೆಯನ್ನ ಸಲ್ಲಿಸ್ತಕ್ಕಂಥದ್ದಾಗಿರ್ಬೋದು, ಇದು ಖಂಡಿತವಾಗಿಯೂ ಗುರುವಿನ ಅನುಗ್ರಹಕ್ಕೆ ಯಾರು ದಕ್ಷಿಣಾಮೂರ್ತಿ, ದತ್ತಾತ್ರೇಯ, ಸಾಯಿಬಾಬಾ
ಗುರು ರಾಘವೇಂದ್ರ ಇನ್ನು ಇತರ ಗುರುಗಳ ದೇವಾಲಯದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಾರೋ ಅಥವಾ ಅನ್ನದಾನದಲ್ಲಿ ಅವರು ಸಾಧ್ಯವಾದಷ್ಟು ದಾನಗಳನ್ಕೆ ಅಕ್ಕಿ ಆಗಿರಬಹುದು, ಬೇಳೆಗಳಾಗಿರಬಹುದು, ದವಸ ಧಾನ್ಯಗಳಾಗಿರಬಹುದು, ಈ ರೀತಿಯಾದಂತಹ ದಾನಗಳನ್ನು ಮಾಡಿ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗಿ ಅವತ್ತಿನ ದಿನ ಯಾರು ಸೇವೆಯನ್ನು ಸಲ್ಲಿಸ್ತಾರೋ ಅಂಥವರಿಗೆ ಮಾಡುವಂಥ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸು ಅಂತಕ್ಕಂಥದ್ದು, ಕೀರ್ತಿ ಅಂತಕ್ಕಂಥದ್ದು ಖಂಡಿತವಾಗಿಯೂ ಸಿಕ್ಕೇ ಸಿಗ್ತಕ್ಕಂಥದ್ದು. ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳೆಲ್ಲವೂ ನಿವಾರಣೆ ಆಗ್ತಕ್ಕಂಥದ್ದು. ಗುರು ಮಂತ್ರ ಪಠಣೆ ಮಾಡೋದ್ರಿಂದ, ಗುರುಚರಿತೆಯನ್ನ ಓದೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಖಂಡಿತವಾಗ್ಲೂ ಆ ಗುರುಪೌರ್ಣಿಮೆಯ ದಿನ ಖಂಡಿತವಾಗಿಯೂ ಸಿಕ್ಕೇ ಸಿಗ್ತಕ್ಕಂಥದ್ದು. ಮತ್ತೊಂದು, ಯಾವ ರಾಶಿಯವರಿಗೆ ಗುರು ವ್ಯಯಸ್ಥಾನದಲ್ಲಿರ್ತಾನೋ ಅಥವಾ ಗುರು ವಕ್ರನಾಗಿರ್ತಾನೋ ಅಂಥವರು ತಪ್ಪದೇ ಗುರುಗಳ ದೇವಾಲಯಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸಿ ಧ್ಯಾನ, ಗುರು ಮಂತ್ರಗಳನ್ನ ಜಪ ಮಾಡ್ತಕ್ಕಂಥದ್ದು. ಮತ್ತೆ ಅದರ ಜೊತೆಗೆ ಕಡಲೆಕಾಳು, ಹಳದಿ ವಸ್ತ್ರ ಮತ್ತೆ ಗುರುಚರಿತೆಯ ಪುಸ್ತಕಗಳನ್ನ ಹಾಗೂ ಅರಿಶಿಣ ಹಾಗೂ ಹಳದಿ ಹೂಗಳನ್ನ, ಹಳದಿ ಹಣ್ಣುಗಳನ್ನ ನೀವು ದಾನ ಮಾಡೋದ್ರಿಂದ ಖಂಡಿತವಾಗಿಯೂ ಭಗವಂತ ಗುರುವಿನ ಅನುಗ್ರಹ ಖಂಡಿತವಾಗಿಯೂ ನಿಮಗೆ ಲಭಿಸ್ತಕ್ಕಂಥದ್ದು. ಮತ್ತೊಂದು, ಯಾರಿಗೆ ವಿವಾಹದಲ್ಲಿ ವಿಳಂಬವಾಗಿರುತ್ತದೆಯೋ, ಅಂದ್ರೆ ವಿವಾಹ ತುಂಬಾ ಕಡೆ ನಾವು ನೋಡಿದೀವಿ, ಮದ್ವೆ ಸೆಟ್ ಆಗ್ತಾ ಇಲ್ಲ, ವಿವಾಹ ಸೆಟ್ ಆಗ್ತಾ ಇಲ್ಲ, ನಮ್ಮ ವಿವಾಹದಲ್ಲಿ ನನಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತಕ್ಕಂಥವ್ರು ಆ ದಿನ ಬೆಳಗ್ಗೆನೆ ಎದ್ದು ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ, ಪೂಜೆ ಪುನಸ್ಕಾರಗಳನ್ನೆಲ್ಲ ಮುಗಿಸಿ ಆ ದಿನ ಒಂದು ಹಳದಿ ದಾರವನ್ನ ತೆಗೆದುಕೊಂಡು ಹಳದಿ ದಾರಕ್ಕೆ 5, 14, 23 ಗಂಟುಗಳನ್ನ ಕಟ್ಟಿ ಅದನ್ನ ಮನೆ ದೇವರ ಬಳಿ, ಅಂದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ದೇವ್ರ ಮನೆ ಇರುತ್ತಲ್ಲ, ಆ ದೇವ್ರ ಮನೆಗೆ ಅದನ್ನ ಇಟ್ಟು ಪೂಜೆಯನ್ನ ಮಾಡಿ ಆ ಸಂಕಲ್ಪವನ್ನ ಮಾಡಿಕೊಂಡು ತದನಂತರ ಆ ದಾರವನ್ನ ನಿಮ್ಮ ಬಲಗೈಗೆ ಕಟ್ಟಿ 1 ತಂಬಿಗೆ ನೀರನ್ನ ಬಾಳೆ ಮರಕ್ಕೆ ಅರ್ಪಿಸಿ ತದನಂತರ ಹರಳಿ ಮರಕ್ಕೆ 12 ಪ್ರದಕ್ಷಿಣೆಯನ್ನ ಮಾಡೋದರಿಂದ ನಿಮ್ಮ ಮನದಾಸೆ, ಅಂದ್ರೆ ನಿಮ್ಮ ವಿವಾಹದಲ್ಲಿ ಏನು ವಿಳಂಬ ಆಗ್ತಾ ಇರ್ತದೋ ಅದು ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಿ ಅತಿ ಶೀಘ್ರದಲ್ಲಿ ವಿವಾಹಕ್ಕೆ ದಾರಿ ಮಾಡಿಕೊಡ್ತಕ್ಕಂಥದ್ದು. ಆ ದಿನ ಖಂಡಿತವಾಗಿಯೂ ನೀವು ಇದನ್ನ ಆಚರಣೆ ಮಾಡಿದ್ರೆ ಖಂಡಿತವಾಗಿಯೂ ಭಗವಂತನ ಅನುಗ್ರಹ ನಿಮಗೆ ಸಿಕ್ಕೇ ಸಿಗ್ತಕ್ಕಂಥದ್ದು. ದೇವರ ಅನುಗ್ರಹ, ಗುರುವಿನ ಅನುಗ್ರಹ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ. ತದನಂತರ ಹರಳಿ ಮರಕ್ಕೆ ಹೋಗಿ 12 ಪ್ರದಕ್ಷಿಣೆಯನ್ನ ಹಾಕಿದ್ರೆ ನಿಮ್ಮ ಮನದಾಸೆ ಖಂಡಿತವಾಗಿಯೂ ನೆರವೇರುತ್ತದೆ. ಹಾಗಾಗಿ ಇಂತಹ ವಿಶೇಷವಾಗಿರ್ತಕ್ಕಂತಹ ದಿನ ಇದೇ ಜುಲೈ 29 ಗುರು ಪೌರ್ಣಿಮೆ ಆಗಿರುತ್ತೆ. ಈ ದಿನ ಬಹಳ ಶ್ರದ್ಧಾ ಭಕ್ತಿಯಿಂದ ಆಚರಿಸಿ ತಮ್ಮೆಲ್ಲರಿಗೂ ಗುರುಗಳ ಆಶೀರ್ವಾದ ಸದಾ ನೆಲೆಸಿರಲಿ. ನಿಮ್ಮೆಲ್ಲ ಕಾರ್ಯದಲ್ಲೂ ಯಶಸ್ಸು, ಕೀರ್ತಿ ನಿಮ್ಮದಾಗಲಿ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಧೈರ್ಯ ಅಂತಕ್ಕಂಥದ್ದನ್ನ ಆ ಶ್ರೀ ಗುರು ಭಗವಾನರು ನೀಡಲಿ ಅಂತೇಳಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಆ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಧನ್ಯವಾದಗಳು.